ದೇವಾಲಯದ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ. ಮಹಾಕುಂಭಾಭಿಷೇಕ ಮಾಡಿ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ನಾವು ದೇವಸ್ಥಾನವನ್ನು ತೆರವುಗೊಳಿಸಿ ಸುಮಾರು 7 ವರ್ಷಗಳ ಕಾಲ ಆಗಿದೆ. ವರ್ಷಕ್ಕೂ ಹಳೆಯದಾದಂತಹ ದೇವಸ್ಥಾನ ಜೀರ್ಣಾವಸ್ಥೆ ತಲುಪಿತ್ತು. ಈ ದಿನ ಜೀರ್ಣೋದ್ಧಾರ ಮಾಡಿ ನೂತನ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಮನುಷ್ಯ ಆಧುನಿಕವಾಗಿ ಎಷ್ಟೇ ವೇಗವಾಗಿ ಬೆಳೆದರೂ ಕೂಡ ಇವನಿಗೆ ನೆಮ್ಮದಿಗಾಗಿ ದೇವರ ಮೊರೆ ಹೋಗ್ತಾನೆ. ಆ ಒಂದು ಆಧ್ಯಾತ್ಮಿಕವಾದಂತಹ ಪ್ರಕ್ರಿಯೆಗಳು ನಮ್ಮ ಪೂರ್ವಜರಿಂದ ನಮಗೆ ಬಂದಿರತಕ್ಕಂತ ಒಂದು ಕೊಡುಗೆ. ಇಂದು ಕೂಡ ನಾವು ಅವೆಲ್ಲವನ್ನು ಕೂಡ ಪಾಲಿಸ್ತಿದ್ದೇವೆ. ಯಾವುದೇ ಗ್ರಾಮದಲ್ಲಿ ಶಕ್ತಿ ದೇವತೆಗಳನ್ನ ಪ್ರತಿಷ್ಠಾಪಿಸಿದರೆ ಆ ದೇವತೆಗಳು ಗ್ರಾಮವನ್ನ ರಕ್ಷಿಸ್ತವೆ, ಕಾಪಾಡ್ತವೆ ಎಂಬುವಂತ ಪ್ರತೀತಿ ಇದೆ. ಇನ್ನು ಅದರಲ್ಲಿಯೂ ಮದ್ದೂರಮ್ಮ ದೇವಿಯ ದೇವಾಲಯ ಅತ್ಯಂತ ಶಕ್ತಿಯುತವಾದಂತಹ ಈ ಒಂದು ತಾಯಿಯನ್ನ ಪೂಜಿಸಿದರೆ ನಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗತ್ತೆ, ಇಡೀ ಗ್ರಾಮ ಸುಭಿಕ್ಷವಾಗಿರುತ್ತೆ ಎನ್ನುವಂತಹ ನಂಬಿಕೆ ಮತ್ತು ಪ್ರತೀತಿ. ಅಂತೆಯೇ ಆನೇಕಲ್ ತಾಲೂಕಿನ ಬಿದ್ರಿಗೆರೆಯಲ್ಲಿ ನೂತನವಾದಂತಹ ಮದ್ದೂರಮ್ಮ ದೇವಿಯ ದೇವಾಲಯ ಜೀರ್ಣೋದ್ಧಾರವಾಗಿ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಆಯೋಜನೆಗೊಂಡಿದೆ. 4ರಿಂದ 6ನೇ ತಾರೀಕಿನವರೆಗೆ 3 ದಿನಗಳ ಈ ಒಂದು ವಿಧಾನಗಳೊಂದಿಗೆ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೆಯುತ್ತಿದೆ. ಇದರ ಪ್ರಯುಕ್ತ ದೇವಾಲಯದಲ್ಲಿ ಅದ್ದೂರಿಯಾದಂತಹ ವಿದ್ಯುತ್ ದೀಪಾಲಂಕಾರ ಹಾಗೆಯೇ ವಿಧಾನಗಳೊಂದಿಗೆ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿವೆ. ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಶ್ರೀಗಳು, ನಂಜಾವಧೂತ ಶ್ರೀಗಳು, ಹಾಗೆಯೇ ರಾಜಾಪುರದ ರಾಜೇಶ್ವರ ಶಿವಾಚಾರ್ಯರು ಹಾಗೂ ಗುಮ್ಲಾಪುರದ ಶ್ರೀಗಳು ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಈ ಒಂದು ದೇವಾಲಯದ ಟ್ರಸ್ಟಿಗಳು ವಿವರಣೆಗಳನ್ನ ಹಂಚಿಕೊಂಡರು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ.
ದೇವಾಲಯದ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ. ಈ ಮಧುರಮ್ಮ ದೇವಿ ಸುಮಾರು ವರ್ಷಗಳ ಕಾಲದಿಂದ ನಮ್ಮೂರಲ್ಲಿ ನೆಲೆಯಾಗಿತ್ತು. ಕಾರಣಾಂತರಿಂದ ದೇವಿ ರೋಡಲ್ಲಿ ರೋಡ್ ಮಾಡಿದಾಗ ರೋಡ್ ಹೈಟ್ ಆಯಿತು, ದೇವಸ್ಥಾನ ಕೆಳಗಡೆ ಆಗೋಯಿತು. ಆ ಮಳೆ ಬಿದ್ದಿದ್ದ ನೀರೆಲ್ಲ ದೇವಸ್ಥಾನ ನಾವು ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾವು ಈ ದಿನ ಬಿದರಗೆರೆ ಗ್ರಾಮದಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ದೇವಿ ಎಲ್ಲ ಊರಿನ ಗ್ರಾಮಸ್ಥರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಭಗವಂತ ಕಾಪಾಡಲಿ. ಹಾಗೆ ಈ ಮಧುರಮ್ಮ ದೇವಿಗೆ ಹಲವಾರು ಜನ ತುಂಬ ಸಹಕಾರ ಮಾಡಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅವ್ರು ಒಳ್ಳೆಯದಾಗಲಿ ಅಂತ ಭಗವಂತನ ಕೇಳ್ತಾ ಇದ್ದೀನಿ. ನಮ್ಮೂರಿನ ಎಲ್ಲರೂ ಸಹ ಆ ದೇವಿಗೆ ಪಾತ್ರರಾಗಿ ಅವರು ತನು ಮನ ಅರ್ಪಿಸಿದ್ದಾರೆ. ಆ ಭಗವಂತ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಯಾಕಂದರೆ ದೇವಸ್ಥಾನ ಒಬ್ಬರೇ ಕಟ್ಟೋಕ್ಕಾಗೋದಿಲ್ಲ. ಹಲವಾರು ಜನ ತುಂಬ ಜನ ಸಹಾಯ ಮಾಡಿದ್ದಾರೆ. ನಮ್ಮ ಬಿದರಗೆರೆ ಗ್ರಾಮಸ್ಥರು ನಮ್ಮೆಲ್ಲರಿಗೂ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಕೇಳ್ತಾರೆ. ಎಷ್ಟು ದಿನ ಕಾರ್ಯಕ್ರಮ ನಡೆಯುತ್ತೆ ಸರ್? ಈ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಇರುತ್ತೆ. 3 ದಿನ ಕಾರ್ಯಕ್ರಮ. ಇವತ್ತು ಗಂಗೆ ಪೂಜೆಯಿಂದ ಪ್ರಾರಂಭವಾಗಿದೆ. ನಾಳೆ 5ನೇ ತಾರೀಕು ವಾರ ಲಾಸ್ಟ್ ದಿನ 3 ದಿನ ಕಾರ್ಯಕ್ರಮ. ಪೂಜೆ ಇತ್ತು, ನಾಳೆ ಹೋಮ ಇತ್ತು. ಇವತ್ತು ಗಂಗೆ ಪೂಜೆ ಇತ್ತು. ಆ ದೇವಿನ ಕೆರೆ ಹತ್ರ ಎತ್ಕೊಂಡೋಗಿ ಊರಿನ ಗ್ರಾಮಸ್ಥರೆಲ್ಲ ಹೆಣ್ಮಕ್ಕಳು ಕುಂಭಮೇಳದಲ್ಲಿ ದೇವಿನ ಕೆರೆಯಿಂದ ಪೂಜೆ ಮಾಡಿ ದೇವಾಲಯಕ್ಕೆ ತಂದಿದ್ದೀವಿ. ಇವತ್ತು ಹೋಮ ಎಷ್ಟಿಂದ ಎಷ್ಟು ಸ್ಟಾರ್ಟ್ ಆಗುತ್ತೆ? ಹೋಮ 9ರಿಂದ ಸ್ಟಾರ್ಟ್ ಆಗುತ್ತೆ. ಈಗ ಸ್ಟಾರ್ಟ್ 1 ಅವರಿಂದ ಹೋಮ ಇರುತ್ತೆ. ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗಿಲ್ಲ. ಹೌದು, ಹೀಗೆ ನೂತನವಾದಂತಹ ಮಧುರಮ್ಮ ದೇವಿಯ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನೆ ಹಾಗೆ ಕುಂಭಾಭಿಷೇಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮ ಬಿದರಗೆರೆಯಲ್ಲಿ ಆಯೋಜನೆಗೊಂಡಿದ್ದು 3 ದಿನಗಳ ಕಾಲ ವಿಧಿವಿಧಾನಗಳೊಂದಿಗೆ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ.
ಮದ್ದೂರಮ್ಮ ದೇವಿಯ ಪ್ರತಿಷ್ಠಾಪನೆ ಹಾಗೂ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನೆ ಅನ್ನು ಏರ್ಪಡಿಸಲಾಗಿದ್ದೇವೆ. ಹಾಗೆಯೇ ಇದು ನಾವು ದೇವಸ್ಥಾನವನ್ನು ತೆರವುಗೊಳಿಸಿ ಸುಮಾರು 7 ವರ್ಷಗಳ ಕಾಲ ಆಗಿದೆ. ನಾವು ಏನೆಲ್ಲ ಮಾಡಿದ್ರು, ಏನೆಲ್ಲ ಪ್ರಯತ್ನ ಮಾಡಿದ್ರು ನಾವು ಅದನ್ನು ಮಾಡೋದಕ್ಕಾಗಲಿಲ್ಲ. ಏನು ಒಂದು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಖಂಡಿತ ಆವತ್ತಿಂದ ಇವತ್ತಿನವರೆಗೂ ನಿಂದೆ ಆ ತಾಯಿಗೆ ಒಂದು ನೆಲೆಯನ್ನು ಎಲ್ಲರ ಸಮ್ಮುಖದಲ್ಲಿ, ಎಲ್ಲರ ಸಹಕಾರದಿಂದ, ಎಲ್ಲರ ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ಇವತ್ತು ಆ ತಾಯಿಗೆ ಒಂದು ನೆಲೆಯನ್ನು ನಾವೆಲ್ಲರೂ ಸೇರಿ ಎಲ್ಲರ ಸಹಕಾರದಿಂದ ನಾವು ಆ ತಾಯಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಭಗವಂತ ಆಯುರಾರೋಗ್ಯ, ಆ ತಾಯಿ ಅವ್ರಿಗೆ ಸದಾ ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು. ಭಗವಂತ ಇದಕ್ಕೆ ಎಲ್ಲರೂ ಸಹಕರಿಸಿದಂಥ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಇವತ್ತು ಎಲ್ಲರ ಆ ತಾಯಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಏನು ನಮ್ಮ ಗ್ರಾಮಸ್ಥರು ಎಲ್ಲ ತಾಯಿಯಂದರು ಕಳಶವನ್ನು ತಗೊಂಡ್ಬಂದು ಗಂಗೆ ಪೂಜೆಗೆ ಹೋಗಿ ಎಲ್ಲರೂ ಬಂದಿದ್ದಾರೆ. 4/2/2025 ಮತ್ತು 5/2/2025 ಮತ್ತು 6/2/2025 ಈ 3 ದಿನಗಳ ತಾಯಿಗೆ ವಿಶೇಷವಾದಂಥ ಹೋಮ ಹವನಗಳನ್ನು ಮಾಡಿ ಆ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ನಾವೆಲ್ಲರಿಗೂ ಈ ದೇಶಕ್ಕೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ. ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಸದಾ ಇರಲಿ. ಹಾಗೆಯೇ ಮಳೆ ಬೆಳೆ ಚೆನ್ನಾಗಾಗಲಿ, ದನ ಕರುಗಳಿಗೆ ಒಳ್ಳೆಯದಾಗಲಿ, ಪಕ್ಷಿ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಆ ತಾಯಿಯಿಂದ ನಾನು ಕಳಕಳಿಯಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ.
ಪ್ರತಿಷ್ಠಾಪನೆ. ಮುಂಚೆ ದೇವಸ್ಥಾನ ಇತ್ತು, ಜೀರ್ಣೋದ್ಧಾರ ಆಗಿರಲಿಲ್ಲ. ತುಂಬ ದಿನದ ನಂತರ ಜೀರ್ಣೋದ್ಧಾರ ನಡೆಸಿರೋದು. ಇವತ್ತು 3 ದಿನದ ಪ್ರೋಗ್ರಾಮ್ ಇದೆ, 3 ದಿನದ ಕಾರ್ಯಕ್ರಮ ಇದೆ. ಇವತ್ತು ಗಂಗೆ ಪೂಜೆ ಇತ್ತು. ಏನು ದೇವಿನ ಕೆರೆ ಹತ್ರ ಕರ್ಕೊಂಡು ಹೋಗಿ ಊರಿನ ಜನತೆ ಎಲ್ಲ ಕಳಶ ಸಮೇತ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಅವ್ರಿಗೋಸ್ಕರ ಕುಂಭಾಭಿಷೇಕ ಮಾಡಿ, ಈಗ ಹೋಮ ಇರುತ್ತೆ. ನಾಳೆ ಕುಟುಂಬದಿಂದ ಪ್ರಧಾನ ಕಳಶ ಸ್ಥಾಪನೆ ಇರುತ್ತೆ. ನಾಳೆ ಸಂಜೆ ಹೋಮ ಇರುತ್ತೆ. ಮತ್ತು ಗುರುವಾರ 6ನೇ ತಾರೀಕು ಪ್ರತಿಷ್ಠಾಪನೆ, ಮಹಾಕುಂಭಾಭಿಷೇಕ ಮಾಡಿ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಯಾರ್ಯಾರಿದ್ದಾರೆ ಎಲ್ಲರೂ, ಆನೇಕಲ್ ಜನತೆ, ನಮ್ಮೂರವರು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ದೇವಿ ಆಶೀರ್ವಾದ ತಗೊಂಡು ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ತಾರೆ. ಬಿದರಗೆರೆ ಗ್ರಾಮದಲ್ಲಿ ಮದ್ದೂರಮ್ಮ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ. ಏನು ಮದ್ದೂರಮ್ಮ ದೇವಿಯ ಪ್ರತಿಷ್ಠಾಪನೆ ನಡೀತಾ ಇದೆ ಅಂತ ಹೇಳಿದ್ರೆ, ಸುಮಾರು 100 ವರ್ಷಕ್ಕೂ ಹಳೆಯದಾದಂತಹ ದೇವಸ್ಥಾನ ಜೀರ್ಣಾವಸ್ಥೆ ತಲುಪಿತ್ತು. ಈ ದಿನ ಜೀರ್ಣೋದ್ಧಾರ ಮಾಡಿ ನೂತನ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಮಹೋತ್ಸವವನ್ನು ಸಹಿತ ನೆರವೇರಿಸ್ತಾ ಇದ್ದೀವಿ. ಇವತ್ತು ಜಲಾದಿವಾಸ, ಧಾನ್ಯಾದಿವಾಸ ಇತ್ಯಾದಿಗಳೆಲ್ಲವನ್ನೂ ಸಹಿತ ಮುಗಿಸಿಕೊಂಡು ಈ ದಿನ ಈ ಗ್ರಾಮದ ಕೆರೆಗೆ ಹೋಗಿ ಗಂಗೆ ಪೂಜೆಯನ್ನು ಸಲ್ಲಿಸಿ ಅಗ್ರೋದಕದೊಂದಿಗೆ ಗೋಪೂಜೆ, ಮಹಾಪೂಜೆ, ಊರ ಗ್ರಾಮ ದೇವತಾ ಪೂಜೆಯನ್ನು ಮುಗಿಸಿಕೊಂಡು ಆಲಯ ಪ್ರವೇಶವನ್ನು ಮಾಡಿ ಬಿಂಬಶುದ್ಧಿಯನ್ನು ಮಾಡಿ ಇದ್ದೀವಿ. ಈಗ ಮಾಡುವಂತಹ ಕಾರ್ಯಕ್ರಮಗಳು ಏನೇನಿರುತ್ತೆ ಅಂದರೆ ಸ್ವಸ್ತಿವಾಚನ, ಪುಣ್ಯಾಹ, ಗಣಪತಿ ಪೂಜೆ, ಮಹಾಸಂಕಲ್ಪ, ದೇವನಾಂದಿ ಇತ್ಯಾದಿ ಪೂಜೆಗಳನ್ನು ಮುಗಿಸಿಕೊಂಡು ಗಣಹೋಮ ಮತ್ತು ರಾಕ್ಷೋಗ್ನ ಹೋಮವನ್ನು ಮಾಡಿಕೊಂಡು ಲಘು ಪೂರ್ಣಾವತಿಯನ್ನು ಮಾಡ್ತೇವೆ. ಅದಾದ ನಂತರ ನಾಳೆ ಪ್ರಾತಃ ಕಾಲದಲ್ಲಿ ಪ್ರಧಾನ ಕಳಶ ಸ್ಥಾಪನೆ, ಪರಿವಾರ ದೇವತಾ ಕಳಶ ಸ್ಥಾಪನೆ, ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಲಘು ಹೋಮ ಇತ್ಯಾದಿಗಳನ್ನು ಮಾಡಿ
ಲಘು ಪೂರ್ಣಾವತಿಯನ್ನು ಕೊಡ್ತೇವೆ. ಅದಾದ ನಂತರ ನಾಳೆ ಸಂಜೆ 6 ಗಂಟೆಗೆ ವಿಶೇಷವಾಗಿ ದೇವಿಗೆ ಅಧಿವಾಸ ಸೇವೆಗಳು ನಡೆಯುತ್ತೆ. ವಿಗ್ರಹ ಅಧಿವಾಸಗಳು, ಶಯನಾಧಿವಾಸ, ಶಯ್ಯಾಧಿವಾಸ, ರತ್ನಾಧಿವಾಸ, ಧಾನ್ಯಾಧಿವಾಸ ಇತ್ಯಾದಿ ಅಧಿವಾಸಗಳು, ಫಲಾಧಿವಾಸ, ಪುಷ್ಪಾಧಿವಾಸಗಳನ್ನು ಮಾಡಿಕೊಂಡು ದೇವಿಗೆ ಪ್ರಾಣಕಲೆಯನ್ನು ತುಂಬ್ತೀವಿ. ಅದಾದ ನಂತರ ತತ್ವನ್ಯಾಸ ಪೂರ್ವಕವಾಗಿ ಅಷ್ಟಬಂಧನ ಪ್ರತಿಷ್ಠಾಪನೆ ನಡೆಯುತ್ತೆ. ಪ್ರತಿಷ್ಠಾಪನೆಯಾದ ನಂತರದಲ್ಲಿ ದೇವರಿಗೆ ಕಳಾನ್ಯಾಸಗಳು ಸಹಿತ ಮಾಡ್ತೇವೆ. ಅದಾದ ನಂತರ 6ನೇ ತಾರೀಕು ಅಂದರೆ ಗುರುವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವೇದ ಪಾರಾಯಣ, ವಾದ್ಯ ಸೇವೆ. ಅದಾದ ನಂತರ ದೇವಿಗೆ ನೇತ್ರೋನ್ಮಿಲನ, ಗುರುಗಳ ಸ್ವಾಮಿಗಳ ಮುಖಾಂತರವಾಗಿ ನೇತ್ರೋನ್ಮಿಲನ ಕಾರ್ಯಕ್ರಮ ನಡೆಯುತ್ತೆ. ಅದಾದ ನಂತರ ಪ್ರಾಣ ಪ್ರತಿಷ್ಠಾಪನೆ, ಲಘು ಹೋಮ, ಮಹಾಹೋಮ, ಅದಾದ ನಂತರ ಜಯಾದಿ ಹೋಮ, ದೇವತಾ ಹೋಮ ಇತ್ಯಾದಿ ಹೋಮಗಳನ್ನು ನಡೆಸಿ ಮಹಾ ಪೂರ್ಣಾಹುತಿ ಸಹಿತ ನಡೆಯುತ್ತೆ. ಅದಾದ ನಂತರ ಗುರುಗಳ ಸನ್ನಿಧಿಯಲ್ಲಿ ದೇವಿಗೆ ನೂತನ ಗೋಪುರಕ್ಕೆ ಕುಂಭಾಭಿಷೇಕ ಮಹೋತ್ಸವ ನಡೆಯುತ್ತೆ. ಅದಾದ ನಂತರ ದೇವಿಗೆ ಫಲಪಂಚಾಮೃತ ಅಭಿಷೇಕ ಮತ್ತು ಕುಂಭಾಭಿಷೇಕ ನಡೆಯುತ್ತೆ. ಅದಾದ ನಂತರ ಧೇನು ದರ್ಶನ, ನೇತ್ರೋನ್ಮಿಲನ ಇತ್ಯಾದಿ ಕಾರ್ಯಕ್ರಮಗಳ ಮುಖಾಂತರವಾಗಿ ಜನಗಳಿಗೆ ರಾಷ್ಟ್ರಾಶೀರ್ವಾದ ಇರುತ್ತೆ. ಅದಾದ ನಂತರ ದೇವಿಗೆ ವಿಶೇಷವಾಗಿರುವಂಥ ಅಲಂಕಾರ, ಮತ್ತಾದ ನಂತರ ಅಷ್ಟಾವಧಾನ ಸೇವೆ, ರಾಜೋಪಚಾರ ಪೂಜೆಗಳು ನಡೆಯುತ್ತೆ. ನಂತರ ಪ್ರಸಾದ, ತೀರ್ಥಪ್ರಸಾದ ವಿನಿಯೋಗ ಎಲ್ಲರಿಗೂ ಸಹಿತ ಉಂಟಾಗುತ್ತೆ. ಇದಲ್ಲದೆ ವಿಶೇಷ ಏನಂದರೆ ಇವತ್ತಿನಿಂದ ಅಂದರೆ ದಿನಾಂಕ 4ನೇ ತಾರೀಕಿನಿಂದ ಮೊದಲು ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಾಗಿ 3 ದಿನಗಳ ಕಾಲ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ದೇವಾಲಯದ ಟ್ರಸ್ಟಿಗಳು ಮನವಿ ಮಾಡಿದ್ದಾರೆ.